ಗ್ಯಾರಂಟಿ ನ್ಯೂಸ್ನ ಡೈರೆಕ್ಟರ್ ಮತ್ತು ಆಂಕರ್ ನಮ್ರತಾ ಶಿವಸ್ವಾಮಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆಯ ಮೂಲಕ ಸ್ವಾಗತ ಮಾಡೋಣ ನಮ್ರತಾ ಶಿವಸ್ವಾಮಿ. ಎಲ್ಲರಿಗೂ ಶುಭ ಸಂಜೆ. ವೇದಿಕೆ ಮೇಲಿರೋ ಗಣ್ಯರಿಗೂ ಹಾಗೂ ಕರ್ನಾಟಕ ಭೀಮರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿರುವ ನಿಮಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಇಡೀ ದೇಶದಲ್ಲಿ ಗ್ಯಾರಂಟಿ ಸ್ಕೀಮ್ಗಳು ಸದ್ದು ಮಾಡೋ ಟೈಮ್ನಲ್ಲಿ ಸದ್ದಿಲ್ಲದೆ ಸುದ್ದಿ ಮಾಡಿದ್ದು ಈ ನಿಮ್ಮ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ಅಂತ ತಕ್ಷಣ ಇದು ಕಾಂಗ್ರೆಸ್ ಗ್ಯಾರಂಟಿನಾ BJP ಗ್ಯಾರಂಟಿನಾ ಅಂತೆಲ್ಲ ಜನ ಮಾತನಾಡ್ತಾ ಇದ್ರು. ಇನ್ನು ಇದು ಯಾವುದೋ ಪಕ್ಷಕ್ಕೆ ಸೀಮಿತವಾಗಿರುವಂತಹ ಒಂದು ಚಾನೆಲ್ ಅಂತಲೂ ಕೂಡ ಚರ್ಚೆ ಆಗ್ತಾ ಇತ್ತು. ದಿನ ಕಳೆದಂತೆ ಇದು ಯಾವ ಪಕ್ಷಕ್ಕೆ ಸೀಮಿತವಾಗಿರುವ ಚಾನೆಲ್ ಕೂಡ ಅಲ್ಲ, ಯಾವ ರಾಜಕಾರಣಿಗೂ ಸೇರಿದ್ದು ಅಲ್ಲ ಅನ್ನೋದು ಪ್ರೂವ್ ಆಯಿತು. ಸೊ ಇದು ನಿಜಕ್ಕೂ ಜನಸಾಮಾನ್ಯರ ಗ್ಯಾರಂಟಿ ನ್ಯೂಸ್, ಇದು ನಿಮ್ಮೆಲ್ಲರ ಗ್ಯಾರಂಟಿ ನ್ಯೂಸ್, ನೊಂದವರ ದನಿಯಾಗುವ ಗ್ಯಾರಂಟಿ ನ್ಯೂಸ್, ಶೋಷಿತರ ಪರ ಹೋರಾಡುವ ಗ್ಯಾರಂಟಿ ನ್ಯೂಸ್, ರೈತರ ಪರ ನಿಲ್ಲುವ ಗ್ಯಾರಂಟಿ ನ್ಯೂಸ್. ನಮ್ಮ ಅಜೆಂಡಾ ಒಂದೇ, ಜನರ ಪರ ಇದ್ದು, ಜನರ ಮಧ್ಯೆ ಇದ್ದು, ಜನರ ವಿಶ್ವಾಸ ಗೆಲ್ಲೋದು, ಜನರಿಗಾಗಿ ನಿಲ್ಲೋದು. ಈ ನಿಮ್ಮ ಗ್ಯಾರಂಟಿ ನ್ಯೂಸ್ ಯಾರನ್ನೂ ಫಾಲೋ ಮಾಡಲ್ಲ, ಯಾವ ವಿಷಯದಲ್ಲೂ ಕೂಡ ಕಾಂಪ್ರಮೈಸ್ ಆಗುವಂತಹ ವಿಚಾರನೇ ಇಲ್ಲ. ಇಷ್ಟು ಧೈರ್ಯವಾಗಿ ನಾವು ಮುನ್ನುಗ್ತಾ ಇದ್ದೀವಿ ಅಂತಂದ್ರೆ ಕನ್ನಡಿಗರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ. ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು, ಶತ್ರು ಆಗಿ ಬದುಕು, ಆದರೆ ಯಾರಿಗೂ ಗುಲಾಮನಾಗಬೇಡ ಅಂತ. ಎಸ್, ಅದೇ ರೀತಿಯಾಗಿ ಈ ನಿಮ್ಮ ಗ್ಯಾರಂಟಿ ನ್ಯೂಸ್ ಯಾರಿಗೂ ಸಹ ಸಲಾಮ್ ಹೊಡೆಯುವಂಥದ್ದಿಲ್ಲ, ಯಾರಿಗೂ ಕೇರ್ ಮಾಡೋ ಮಾತೇ ಇಲ್ಲ. ಧೈರ್ಯವಾಗಿ ಇದ್ದಿದ್ದನ್ನ ಇದ್ದಂಗೆ ಹೇಳ್ತೀವಿ, ಇರೋದನ್ನ ಜನಕ್ಕೆ ಮುಟ್ಟಿಸ್ತೀವಿ. ಎಸ್, ಏನು ಇವತ್ತು ಈ ಗ್ಯಾರಂಟಿ ನ್ಯೂಸ್ ವತಿಯಿಂದ ಇದು 3ನೇ ಅವಾರ್ಡ್ ಫಂಕ್ಷನ್ ಆಗ್ತಿರುವುದು. ಮೊದಲನೇದಾಗಿ ಕರ್ನಾಟಕ ಐಕಾನ್ ಅವಾರ್ಡ್ಸ್ ಅಂತ ಮಾಡಿದ್ವಿ, ತಾಜ್ ವೆಸ್ಟ್ ಎಂಡಲ್ಲಿ ಆಯಿತು. ಇದು 2ನೇ ಅವಾರ್ಡ್ ನಾನು ಕನ್ನಡಿಗ ಅಂತ ಮಾಡಿದ್ವಿ, ಅದು 4 ಸೀಸನ್ಸ್ ಹೋಟೆಲಲ್ಲಿ ಆಗಿದ್ದು. ಇದು 3ನೇ ಅವಾರ್ಡ್ ಕರ್ನಾಟಕ ಭೀಮರತ್ನ ಅವಾರ್ಡ್ಸ್ ಅಂತ ಹೇಳಿ. ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಏನು ಅಂತಂದರೆ ಇಡೀ ದೇಶದಲ್ಲೇ ಇದುವರೆಗೂ ಯಾವ ಮಾಧ್ಯಮವೂ ಸಹ ಅಂಬೇಡ್ಕರ್ ಹೆಸರಲ್ಲಿ ಅವಾರ್ಡ್ ಕೊಟ್ಟಿರೋದಂತೂ ಇಲ್ವೇ ಇಲ್ಲ. ಸೊ ಬಹಳಷ್ಟು ವಿ ಆರ್ ರಿಯಲಿ ಫೀಲಿಂಗ್ ಪ್ರೌಡ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಡೀ ದೇಶಕ್ಕೆ ಸಂವಿಧಾನ ಕೊಟ್ಟ ಮಹಾನ್ ವ್ಯಕ್ತಿ ಭಾರತ ರತ್ನ ಅಂಬೇಡ್ಕರ್ ಹೆಸರಲ್ಲಿ ಪ್ರಶಸ್ತಿ ನೀಡ್ತಿರೋದು ಬಹಳ ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಪ್ರಕಾಶ್ನಾಥ ಸ್ವಾಮೀಜಿಗಳ ಮಾರ್ಗದರ್ಶನ ಜೊತೆಗೆ ಇಡೀ ನಮ್ಮ ಗ್ಯಾರಂಟಿ ನ್ಯೂಸ್ ತಂಡದ ಶ್ರಮದಿಂದ ಇವತ್ತು ಈ ನಿಮ್ಮ ಗ್ಯಾರಂಟಿ ನ್ಯೂಸ್ ಈ ಮಟ್ಟಕ್ಕೆ ತಲುಪೋಕೆ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಕೊನೆಯದಾಗಿ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವಸ್ವಾಮಿ ಹಾಗೆ ರಾಧಾ ಹಿರೇಗೌಡರ್ ಅವರಿಬ್ಬರ ಸಾರಥ್ಯದಲ್ಲಿ ಈ ಗ್ಯಾರಂಟಿ ನ್ಯೂಸ್ ಮುನ್ನುಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ. ನಿಮ್ಮೆಲ್ಲರ ಅಂದರೆ ಕನ್ನಡಿಗರ ಆಶೀರ್ವಾದ ಈ ನಿಮ್ಮ ಗ್ಯಾರಂಟಿ ನ್ಯೂಸ್ ಮೇಲೆ ಸದಾಕಾಲ ಇರಲಿ ಅಂತ ಕೇಳ್ಕೊಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಜೈ ಭೀಮ್. ಥ್ಯಾಂಕ್ ಯು ಸೋ ಮಚ್ ನಮ್ರತಾ ಶಿವಸ್ವಾಮಿ. ಅತಿ ಚಿಕ್ಕ ವಯಸ್ಸಿನಲ್ಲೇನೆ ಅತಿ ದೊಡ್ಡ ಸಾಧನೆ ನಮ್ರತಾ ಅವರದು ಕೂಡ. ಯಾಕಂತಂದ್ರೆ ಚಾನಲ್ನ ಕಟ್ಟುವಲ್ಲಿ ಎಷ್ಟು ಪರಿಶ್ರಮ ಇರುತ್ತೆ, ಅದನ್ನ ನಡೆಸಿಕೊಂಡು ಹೋಗೋದ್ರಲ್ಲೂ ಕೂಡ ಅಷ್ಟೇ ಪರಿಶ್ರಮ, ಜವಾಬ್ದಾರಿ ಇರುತ್ತೆ. ಅದನ್ನ ಕಟ್ಟುನಿಟ್ಟಾಗಿ ನಡೆಸ್ಕೊಂಡು ಪಾಲಿಸ್ಕೊಂಡು ಹೋಗ್ತಾ ಇರುವಂಥವ್ರು. ಥ್ಯಾಂಕ್ ಯು ಸೋ ಮಚ್. ಬಹಳ ಒಳ್ಳೆ ವಿಚಾರಗಳನ್ನ ಅವಾರ್ಡ್ ಬಗ್ಗೆ ಹಾಗೇನೆ ಚಾನಲ್ ಕುರಿತಾಗಿ ಹೇಳಿದ್ದಾರೆ. ಧನ್ಯವಾದಗಳು. ಒಂದು ಜೋರಾದ ಚಪ್ಪಾಳೆ ನಿಮ್ಮಿಂದ ನಾನು ನಿರೀಕ್ಷೆ ಮಾಡ್ತೀನಿ.